ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಗಸೆ ಬೀಜಗಳನ್ನು ಯಾವ ರೀತಿ ಬಿತ್ತನೆ ಮಾಡೋದು, 1 ಎಕರೆ ಜಮೀನಿಗೆ ಎಷ್ಟು ಬೀಜ ಬೇಕಾಗುತ್ತೆ, ಮತ್ತು ಅದನ್ನು ಬೆಳೆಸೋದ್ರಿಂದ ಆಗುವಂಥ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ ಬನ್ನಿ. ಸ್ನೇಹಿತರೆ, ತುಂಬ ಜನ ನಮ್ಮ ವೆಬ್ಸೈಟು ಮತ್ತು ವಾಟ್ಸಪ್ಗಳಲ್ಲಿ ತುಂಬ ಸೀಡ್ಸ್ನ ಆರ್ಡ್ರ್ ಮಾಡಿ ಬೈ ಮಾಡ್ತಾಯಿದ್ದೀರಾ. ಸೊ ಆರ್ಡ್ರ್ ಮಾಡಾದ್ಮೇಲೆ ರೈತರು ಕೇಳುವಂಥದ್ದು, ಸರ್ ಇದನ್ನು ಬಿತ್ತನೆ ಮಾಡೋದು ಹೇಗೆ, ಎಕರೆಗೆ ಎಷ್ಟು ಬೇಕಾಗ್ಬೋದು, ಮತ್ತು ಏನಾದ್ರು ವಾಟರ್ ಟ್ರೀಟ್ಮೆಂಟ್ ಕೊಡಬೇಕಾ, ಏನು ಯೂಸಸ್ಸು, ಇದ್ರ ಬಗ್ಗೆ ತುಂಬ ಪ್ರಶ್ನೆಗಳು ಕೇಳ್ತಾಯಿದ್ದೀರಾ. ಸೊ ಅದಕ್ಕೇ ಪ್ಲ್ಯಾನ್ ಮಾಡಿ ಈಗ ಒಂದು ಎಪಿಸೋಡ್ ಮಾಡೋಣ, ಒಂದು 25-30 ವೀಡಿಯೋಸ್ ಮಾಡೋಣ, ಬರೀ ಸೀಡ್ಸ್ನ ಬಿತ್ತನೆ ಮಾಡೋದ್ರ ಬಗ್ಗೆನೇ ಆಗಿರಬೇಕು. ಸೊ ನಾನು ಯಾರು ಪ್ರಶ್ನೆ ಕೇಳ್ತಾರಲ್ಲ ಅವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಹೇಳುವಂಥದ್ದು. ಫಸ್ಟು ಅಗಸೆಗೆ ಬರೋಣ. ಸೊ ಅಗಸೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್, ಮೇವಲ್ಲೇ ಅಷ್ಟೇ ಅಲ್ಲದೆ ನಾವು ತಿನ್ನುವಂಥ ಆಹಾರದಲ್ಲಾಗಿರ್ಬೋದು. ಅಗಸೆನ ಮೇವಂತ ಅಲ್ಲ, ಸೊ ಕೋಳಿ, ಕುರಿ, ಮೇಕೆ, ಹಸು ನಾವು ಕೂಡ ಬೇಯಿಸಿ ತಿನ್ಬೋದು. ಆ ರೀತಿ ತುಂಬ ಒಂದು ಒಳ್ಳೆ ಉಪಯುಕ್ತವಾದಂಥ ಒಂದು ಪೌಷ್ಟಿಕಾಂಶಗಳು ಅಗಸೆ ಗಿಡಗಳಿರೋದ್ರಿಂದ ಅಗಸೆನ ಪ್ರತಿಯೊಬ್ಬರು ಬೆಳೆಸಿ. ಸೊ ಎಕರೆಗೆ ಎಷ್ಟು ಬೇಕು ಸರ್ ಪ್ರಶ್ನೆ ಎಲ್ಲರೂ ಕೇಳುವಂಥದ್ದು. ಎಕರೆಗೆ ಎಷ್ಟು ಬೇಕು ಸರ್? 1.5 kg ಇದ್ದರೆ ಸಾಕು. ನೀವು ಅದನ್ನು ಸಪ್ರೇಟಾಗಿ ಒಂದು ಖಾಲಿ ಲ್ಯಾಂಡಲ್ಲಿ ರೋಟ್ರಿ ಓಡಿಸಿ ನೀವು ಸಾಲಿಂದ ಸಾಲಿಗೆ 6 ಅಡಿ, ಸೊ ಕೇಳಿಸ್ಕೊಳ್ಳಿ, ಸಾಲಿಂದ ಸಾಲಿಗೆ 6 ಅಡಿ, ಸೀಡ್ಸಿಂದ ಸೀಡ್ಸ್ಗೆ ನೀವು 2, 2.5, 3 ಅಡಿ ಈ ರೀತಿ ನಿಮ್ಮ ಒಂದು ಜಾಗದ ಅನುಗುಣವಾಗಿ ಇಟ್ಕೊಳ್ಬಹುದು. ಅದ್ರ ಮಧ್ಯೆ ಬೇಕಿದ್ರೆ 6 ಅಡಿ ಸಾಲು ಮಾಡಿರ್ತೀರಲ್ಲ, ಅದ್ರ ಮಧ್ಯೆ ಬೇಕಿದ್ರೆ ಬೇಲಿ ಮೆಂತೆನೋ ಯಾವುದಾದ್ರೂ ಬೇಕಿದ್ದರೆ, ಇಲ್ಲಾಂದರೆ ಏನೂ ಅವಶ್ಯಕತೆ ಇಲ್ಲ. ಬಟ್ ನೇಪಿಯರು ಅದೆಲ್ಲ ಹಾಕಕ್ಕೆ ಹೋಗಬೇಡಿ. ಸೊ ಯಾವುದಾದ್ರು ಮಲ್ಟಿ ಕಟಿಂಗ್ ಬರುತ್ತಲ್ಲ, ಕುದುರೆ ಮೆಂತೆ, ಅಗಸೆ ಮಧ್ಯೆ ಈ ರೀತಿ ಸಣ್ಣದು, ಅದಕ್ಕಿಂತ ಹೈಟ್ ಬೆಳಿಬಾರ್ದು, ಆ ರೀತಿ ಕುದುರೆ ಮೆಂತೆನೋ ಇಲ್ಲ ಬೇಲಿ ಮೆಂತೆನೋ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಎಕರೆಗೆ 1.5 kg ಅಷ್ಟು ಬೇಕಾಗುತ್ತೆ. ಸೊ ಅರ್ಧ ಎಕರೆಗೆ ಒಂದು ಅರ್ಧ kg ಈ ರೀತಿ ಅಷ್ಟೇ. ಅದು ತುಂಬ ಏನು ಡಿಸ್ಕಸ್ ಮಾಡುವಂಥದ್ದಿಲ್ಲ. ಸರ್ ಏನಾದರೂ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕಾ? ಇಲ್ಲ, ಯಾವುದೇ ರೀತಿಯ ವಾಟರ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಬಟ್ ಏನಂತಂದರೆ ಯಾವುದೇ ಸೀಡ್ಸ್ ಆಗಲಿ ವಾಟರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಬಟ್ ಯಾವುದೇ ಸೀಡ್ಸ್ ಆದರೂ ಕೂಡ ನೀರಿನಲ್ಲಿ ಒಂದು 4-5 ಗಂಟೆ ನೆನೆಸಿದ್ರೆ ಅವು ಜರ್ಮಿನೇಷನ್ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಮೊದಲಿಂದಲೂ ಗೊತ್ತಿರೋ ವಿಚಾರ. ಸೊ ಅದರಿಂದ ನೀವು ನೆನೆಸ್ಬೋದು, ನೆನೆಸ್ದೇ ಕೂಡ ಇರಬಹುದು. ನಾಟಿ ಮಾಡೋ ವಿಧಾನ ಸಾಲಿಂದ ಸಾಲಿಗೆ 6 ಅಡಿ ಇರಬೇಕು ಮಿನಿಮಮ್ಮು, ಗಿಡದಿಂದ ಗಿಡಕ್ಕೆ 3 ಅಡಿ ಇರಬೇಕು. ಇಲ್ಲ ಸರ್ ನಾವು ಸಾಲು ಮಾಡಲ್ಲ, ಸುತ್ತ ಹಾಕೊಳ್ತೀವಿ ಅಂದರೆ ಸೊ ಗಿಡದಿಂದ ಗಿಡಕ್ಕೆ 3 ಅಡಿ, 4 ಅಡಿ, 5 ಅಡಿ ಈ ರೀತಿ ಮಡಿಕೊಂಡು ನೀವೆಲ್ಲಿ ನೇಫಿಯರು, ಬದುಗಳಲ್ಲಿ, ತೇವರಿಗಳಲ್ಲಿ, ಬಾರ್ಡ್ರ್ಗಳಲ್ಲಿ ಎಲ್ಲಿ ಬೇಕಾದರೂ ಕೂಡ ಅಗಸೆನ ಹಾಕೊಳ್ಬಹುದು. ಸೊ ಗೊತ್ತಾಯ್ತಲ್ಲ, ಎಷ್ಟು ಬೇಕು ಅನ್ನುವಂಥದ್ದು ಏನು ಮುಖ್ಯ ಅಲ್ಲ. ನೀವು ಎಕರೆ ಫುಲ್ ಕಂಪ್ಲೀಟ್ ಇದನ್ನೇ ಹಾಕ್ತೀನಿ, ದೊಡ್ಡ ಫಾರ್ಮ್ಗಳು ಮಾಡ್ತೀನಿ ಅನ್ನೋರು 1 kg ಇದ್ದರೆ ಸಾಕು ಎಕರೆಗೆ. ಇಲ್ಲ ಸರ್ ನಾವು ಅಲ್ಲಲ್ಲಿ ಹಾಕ್ತೀನಿ ಅನ್ನೋರು ಒಂದು ಅರ್ಧ kg, 1/4 kg ನಮ್ಮ ವೆಬ್ಸೈಟಲ್ಲೇ ಸಿಗುತ್ತೆ, ಬೈ ಮಾಡಿ. ಸರಿ ಸರ್, ಇದನ್ನು ಬೆಳೆಸೋದು ಆಯಿತು, ಬೆಳೆಸಿದ ಮೇಲೆ ಉಪಯೋಗಗಳೇನು ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೊ ನಾನು ಮೊದಲೇ ತಿಳಿಸ್ದಂಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ, ನಾವು ಕೂಡ ಪ್ರಾಣಿ ಜಾತಿಗೆ ಹೇಳ್ತೀವಿ. ಸೊ ಅಗಸೆ ಅನ್ನುವಂಥದ್ದು ಒಳ್ಳೆ ಕ್ಯಾಲ್ಶಿಯಂ ರಿಚ್ಚು, ವಿಟಮಿನ್ಸ್ ರಿಚ್ಚು, ಪ್ರೋಟೀನ್ ರಿಚ್ಚು ಒಂದು ಮೇವು. ನಾವು ತಿನ್ನೋದ್ರೂ ಕೂಡ ಮೇವೇ ತಾನೆ. ಸೊ ನೀವು ಅಗಸೆನ ನೀವು ಮೇಕೆ ಕುರಿಗಳಿಗೆ ಕೊಡಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿನ್ನುತ್ತೆ. ಇವನ್ ಗಿಣಿಗಳು ತಿಂತವೆ, ಕೋಳಿ, ಪ್ರತಿಯೊಂದು ಕೂಡ ನಾವು ಸೊಪ್ಪು ಮಾಡ್ಕೊಂಡು ತಿನ್ಬೋದು. ಈಗೀಗ ರೀಸೆಂಟ್ ಡೇಸಲ್ಲಿ ಇಲ್ಲಿ ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅಗಸೆ ಲೀವ್ಸ್ನ ಡ್ರೈ ಮಾಡಿ ಪೌಡ್ರ್ ಮಾಡಿ ಸೇಲ್ ಮಾಡ್ತಾಯಿದ್ದಾರೆ ಟ್ಯಾಬ್ಲೆಟ್ ಥರ. ಆಮೇಲೆ ಅಗಸೆ ಇವೆಲ್ಲ ಏನು ಗೊತ್ತಾ, ಇವೆಲ್ಲ ಎಲ್ಲ ಜಾಗಗಳಲ್ಲೂ ಬೆಳೆಯಲ್ಲ. ಸೊ ಈಗ ನುಗ್ಗೆ ಪೌಡ್ರು ತುಂಬ ಬೇರೆ ದೇಶಕ್ಕೇ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಸೊ ಏನಕ್ಕೆ ಅಂತಂದರೆ ಅಲ್ಲೆಲ್ಲ ಬರಲ್ಲ ನುಗ್ಗೆ, ಒಂದು ಇದು ಸ್ವಿಟ್ಜರ್ಲೆಂಡು ಅಲ್ಲೆಲ್ಲ ಇವೆಲ್ಲ ಬರಲ್ಲ. ನುಗ್ಗೆ ಆಗಿರ್ಬೋದು, ಅಗಸೆ ಆಗಿರ್ಬೋದು, ತುಂಬ ಕೋಲ್ಡು, ತುಂಬ ಈಟ್ ಎನ್ವೈರ್ಮೆಂಟ್ಗಳಲ್ಲಿ ಬರಲ್ಲ. ಅದರಿಂದ ಇಂಡಿಯಾದಲ್ಲಿ ಇದಕ್ಕೆ ಒಳ್ಳೆಯ ಪ್ಲೇಸ್ ಇದು. ಸೊ ಅದರಿಂದ ಇಲ್ಲಿಂದ ಅಲ್ಲಿಗೆ ಎಲ್ಲನೂ ಎಕ್ಸ್ಪೋರ್ಟ್ ಮಾಡುವಂಥದ್ದು, ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಮಾಡ್ತಾರೆ. ಸೊ ಅಗಸೆನ ಬಿತ್ತನೆ ಮಾಡೋದಾಯಿತು, ಎಷ್ಟು ಬೇಕು ಅನ್ನೋದು ಆಯಿತು, ಯೂಸಸ್ಸು ಕೂಡ ತಿಳಿಸ್ಕೊಟ್ಟೆ. ಎಲ್ಲಿ ಆರ್ಡ್ರ್ ಮಾಡಬೇಕು ಅಂದರೆ ನಮ್ಮ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಫರ್ಟಿಲೈಸರ್ಗೆ ಬರೋಣ. ಸರ್ ನಾವು ನಮ್ಮ ಹತ್ರ ಕುರಿ ಮೇಕೆಗಳು ಇಲ್ಲ, ನಾವು ತಿನ್ನೋದು ಇಲ್ಲ ಅಗಸೆನ ಅನ್ನುವಂಥವ್ರು ಇದನ್ನು ಒಳ್ಳೆ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಫರ್ಟಿಲೈಸರ್ ಯಾವುದೇ ಫರ್ಟಿಲೈಸರ್ಗಳಿಲ್ದೇ, ಯಾವುದೇ ನೈಟ್ರೋಜನ್ ಕಾಂಪೋಸ್ಟ್ಗಳಿಲ್ದೇ ಬೆಳೆಯುವಂಥ ಪ್ಲ್ಯಾಂಟ್ಗಳಲ್ಲಿ ಅತಿ ಮುಖ್ಯವಾದಂಥದ್ದು ನಮ್ಮ ಅಗಸೆ ಕೂಡ ಒಂದು. ಇದಕ್ಕೆ ನೀವು ಯಾವುದೇ ರೀತಿಯಾದಂಥ ಗೊಬ್ಬರಗಳನ್ನು ಹಾಕಬೇಕಾಗಿಲ್ಲ. ಮಲ್ಟಿ ಕಟಿಂಗ್ ಮಾಡ್ತಾನೆ ಇದ್ದರೆ, ಕಟಿಂಗ್ ಮಾಡ್ತಾಯಿದ್ರೆ ನೀವು ಒಂದು 4 ಅಡಿ ನಿಮಗೆ ಸಾಕು. ಸರ್ ನಾನು ಇಷ್ಟು ಹೈಟ್ ಇದ್ದೀನಿ ಅಂದರೆ ಒಂದು ಈ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ. ಆ ಬ್ರಾಂಚಸ್ ಬರ್ತಾನೆ ಇರುತ್ತಲ್ಲ, ಆ ರೀತಿ ಕಟ್ ಮಾಡ್ತಾಯಿದ್ದೀನಿ. ಹೇಗೇನು ಅಂತಂದರೆ ನೀವು NPK ಅದ್ರ ಜೊತೆಲಿ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರಗಳನ್ನ ನೀಡಬೇಕಾಗುತ್ತೆ. ಏನೂ ಮಾಡಲ್ಲ ಸರ್, ನಾನು ಸುಮ್ಮನೆ ಮರಾಗಿ ಬಿಟ್ಬಿಡ್ತೀನಿ, ಅದರಿಂದ ನಾನು ಸೀಡ್ಸು ಅದು ಇದು ಯಾವಾಗಲಾದರೂ ಸೊಪ್ಪಿಗೆ ನಾನು ತಿನ್ನೋಕ್ಕೋಸ್ಕರ ಯೂಸ್ ಮಾಡ್ತೀನಿ. ಇಲ್ಲ ಯಾವಾಗಲೋ ಒಂದು ವಾರದಲ್ಲೋ ಒಂದು ತಿಂಗಳಿಗೋ ಒಂದು ಸರಿ ನಮ್ಮ ಮೇಕೆ ಕುರಿಗಳು ಕೊಡ್ತೀನಿ ಅಂತಂತವರು ಮರದ ಥರ ಬಿಟ್ಬಿಟ್ಟು ಒಂದು ಕೊಕ್ಕೆ ಕುಳ್ಳು ಅಂತಾರೆ. ಸೊ ಈ ಥರ ಸವರ್ಕೊಂಡ್ರೆ ಆಯಿತು. ಸೊ ಅಷ್ಟೇ ಅಗಸೆದು
ನೆಕ್ಸ್ಟು ಫರ್ಟಿಲೈಸರ್ಗೆ. ಸೊ ಒಂದಷ್ಟು ಜನ ಬಾರ್ಡ್ರ್ಗಳಲ್ಲಿ ಈಗ ಏನು ಅಡಿಕೆ ಹಾಕಿರ್ತಾರೆ, ಅದಲ್ದೇ ಒಂದಷ್ಟು ಗಿಡಗಳು, ಅದರಲ್ಲೂ ಅಡಿಕೆ ಗಿಡದಲ್ಲೂ ತುಂಬ ಜನ ಅಗಸೆ ಹಾಕ್ತಾರೆ. ಏನಕ್ಕೆ ಅಂತಂದರೆ ಅಗಸೆಯಲ್ಲಿ ಸ್ನೇಹಿತರೆ ಒಂದು ರೀಲ್ಸ್ ಕೂಡ ಮಾಡಿದ್ದೀನಿ ನಾನು ಆಲ್ರೆಡಿ. ಇದು ವಾತಾವರಣದಲ್ಲಿರುವಂತಹ ನೈಟ್ರೋಜನ್ನ ಎಳೆದು ನಮ್ಮ ಅಕ್ಕಪಕ್ಕ ಇರುವಂಥ ಮರ ಗಿಡಗಳಿಗೆ ಕೊಡುತ್ತೆ. ಅದು ಬೆಳೆಯೋದಷ್ಟೇ ಅಲ್ಲದೆ ಅಕ್ಕಪಕ್ಕ ಇರುವಂಥ ಅಡಿಕೆ ಮರ ಆಗಿರ್ಬೋದು, ಸಪೋರ್ಟಿಂಗ್ ಶ್ರೀಗಂಧಕ್ಕೆ ಸಪೋರ್ಟಿಂಗ್ ಪ್ಲ್ಯಾಂಟ್ ಆಗಿರ್ಬೋದು, ಈ ರೀತಿ ಅದು ಅಕ್ಕಪಕ್ಕ ಇರುವಂಥ ಗಿಡ ಮರಗಳನ್ನು ಬೆಳೆಸೋಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ನೀವು ಪ್ರತಿಯೊಬ್ಬರು ತೋಟ, ಮರ ಗಿಡ ಏನು ನೀವು ತೆಂಗಿನ ತೋಟ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅಂಥವರು ಅಗಸೆಗಳನ್ನು ಬೆಳೆಸ್ಕೊಂಡು ಆಗಾಗ ಲೀವ್ಸ್ನ ಕಟ್ ಮಾಡಿ ಹಾಕುವಂಥದ್ದು, ಅಥವಾ ಒಂದಷ್ಟು ಗಿಡ ಮರದ ಕೊಂಬೆ ರೆಂಬೆಗಳನ್ನ ಕಟ್ ಮಾಡಿ ನಿಮ್ಮ ಬೇರೆ ಮರಗಳಿರುತ್ತಲ್ಲ ಅದರ ಜಾಗದಲ್ಲಿ ಹಾಕುವಂಥದ್ದು. ಸೊ ನಿಮಗೆ ಒಂದು ನೆರಳು ಕೂಡ ಸಿಗುತ್ತೆ, ವಾತಾವರಣದಲ್ಲಿರುವಂಥ ನೈಟ್ರೋಜನ್ ಕೂಡ ನಿಮ್ಮ ಮರ ಗಿಡಗಳಿಗೆ ಸಿಗುತ್ತೆ. ಸೊ ಈ ರೀತಿ ಉಪಯೋಗಗಳೆಲ್ಲ ಅಗಸೆಲಿರೋದ್ರಿಂದ ನೀವು ಅಗಸೆನ ತಪ್ಪದೇ ಬೆಳೆಸ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ, ಯಾವುದೇ ರೀತಿಯಾದಂಥ ವಾಟರ್ ಟ್ರೀಟ್ಮೆಂಟ್ ಇರೋಲ್ಲ, ಸಾಲಿಂದ ಸಾಲಿಗೆ ವಾಟರ್ ಟ್ರೀಟ್ಮೆಂಟ್ ಅದೇ ಯಾವುದೇ ಸೀಡಾದರೂ ಒಂದು 4-5 ಅವರ್ಸು ನೆನೆಸಿದ್ರೆ ಉತ್ತಮ. ಸೊ ಬಟ್ ನೆಲಕ್ಕೆ ಹಾಕಿದ್ಮೇಲೆ ಅಳಸಂದೆ ಕಾಳಂಗಿರುತ್ತೆ, ಅದು ಇಲ್ಲಿ ಇಮೇಜ್ ತೋರಿಸ್ತಾ ಇದ್ದೀನಲ್ಲ, ಅಳಸಂದೆ ಕಾಳಂಗಿರುತ್ತೆ. ನೀವು ಒಂದು ಸರಿ ನೆಲಕ್ಕೆ ನಾಟಿ ಮಾಡಿದ್ಮೇಲೆ ಡ್ರಿಪ್ಪಲ್ಲೋ ಇನ್ನೊಂದರಲ್ಲೋ ನೀರು ಕಂಟಿನ್ಯೂಸ್ ಆಗಿ ಭೂಮಿ ಒಂದು 3 ಡೇಸು ವೆಟ್ಟಿರಬೇಕು. ಅದು ನಿಮಗೆ ವಿತಿನ್ 1 ವೀಕ್ ಒಳಗೆ ಜರ್ಮಿನೇಷನ್ ಬರುತ್ತೆ. ಸ್ವಲ್ಪ ಸೀಡ್ಸ್ ಹಳೇದಿದೆ ಅಂತಂದರೆ ಒಂದು 10 ಡೇಸ್ ಕೂಡ ತಗೊಳ್ಬೋದು. 10 ಡೇಸ್ ಆದರೂ ಅದು ಜರ್ಮಿನೇಷನ್ ಬರೋಲ್ಲ ಅಂತಂದರೆ ಆ ಸೀಡ್ ಅದು ತುಂಬ ಹಳೇದು, ಕೆಟ್ಟೋಗಿದೆ ಸೀಡ್ ಅಂತ ಅರ್ಥ. ಸೊ ನಿಮಗೆ ಒಂದು ಸರಿ ನೀವು ಅದನ್ನು ಭೂಮಿಗೆ ಹಾಕಿದ್ಮೇಲೆ ನೆಲಕ್ಕೆ ನೀವು ಮಿನಿಮಮ್ಮು ಒಂದು 3 to 4 ಡೇಸು ನೆಲ ವೆಟ್ಟಿರೋ ಥರ ಡ್ರಿಪ್ ಇತ್ತು ಅಂದರೆ ಕಂಟಿನ್ಯೂಸ್ ಆಗಿ ನೀವು 3 ಡೇಸ್ ಅದೇ ಜಾಗಕ್ಕೆ ಬಿತ್ತನೆ ಮಾಡಿದ ಅದೇ ಜಾಗಕ್ಕೆ ನೀರನ್ನ ಹಾಯಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ. ಸೊ ಅಗಸೆ ಇಷ್ಟೇ, ಎಕರೆಗೆ 1.5 kg ಅಷ್ಟು ಬೇಕಾಗುತ್ತೆ. ಸಾಲಿಂದ ಸಾಲಿಗೆ 6 ಅಡಿ, 5ರಿಂದ 6 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ, ಇನ್ನೇನು ಅಷ್ಟೇ ಅಲ್ಲ ಅಗಸೆದು. ಸೊ ಈ ವಿಡಿಯೋನ ನಿಮ್ಗೆ ಯಾರಿಗಾದ್ರೂ ಅಗಸೆ ಬಿತ್ತನೆ ಮಾಡೋದ್ರ ಬಗ್ಗೆ ಐಡಿಯಾ ಬೇಕು ಅನ್ನೋರಿಗೂ ಕೂಡ ಶೇರ್ ಮಾಡಿ. ನಾನು ಯಾರೆಲ್ಲ ನನ್ನ ಹತ್ರ ಅಗಸೆ ತಗೊಳ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.